ದೇಹದಲ್ಲಿ ಸತ್ತೋಗಿರುವ ಎಲ್ಲ ಜೀವಕೋಶಗಳಿಗೆ ಶಕ್ತಿ ಕೊಡುವಂಥ ಒಂದು ಅಮೂಲ್ಯವಾದ ರತ್ನ. ಇತ್ತೀಚೆಗೆ ತುಂಬ ಬೇಡಿಕೆ ಇರುವಂಥದ್ದು ಪುನರ್ನವ ಅರಿಷ್ಟ ಚೂರ್ಣ, ಪುನರ್ನವ ಅರಿಷ್ಟ ಲೇಹ್ಯ. ಸಂಸ್ಕೃತದಲ್ಲಿ ಕೊಮ್ಮೆ ಅಂತ ಕರೀತಾರೆ, ಪುನರ್ನವ ಅಂತ ಕರೀತಾರೆ. ಅಂದರೆ ದೇಹದಲ್ಲಿ ಸತ್ತೋಗಿರುವ ಎಲ್ಲ ಜೀವಕೋಶಗಳಿಗೆ ಪುನರ್ನವ ಮಾಡಿಕೊಡ್ತದೆ, ಅಂದರೆ ರೀಜೆನರೇಷನ್ ಮಾಡಿಕೊಡ್ತದೆ ಅದಕ್ಕೆ. ಸೊ ಅದಕ್ಕೆ ಪುನರ್ನವ ಅಂತ ಹೆಸರಿಟ್ಟಿರೋದು ಉದ್ದೇಶ ಅದನ್ನೇ. ಸತ್ತ ಜೀವಕೋಶಗಳಿಗೂ ಕೂಡ ಶಕ್ತಿ ಕೊಡುವಂಥ ಒಂದು ಅಮೂಲ್ಯವಾದ ರತ್ನ. ವಿಶೇಷವಾಗಿ ಶ್ವಾಸ ಸಂಬಂಧಿ ಕಾಯಿಲೆ ಇರ್ಬೋದು, ಉದರ ಸಂಬಂಧಿ ಕಾಯಿಲೆಗಳಿರ್ಬೋದು, ಅಥವಾ ನಮ್ಮ ಕಿಡ್ನಿ ಸಂಬಂಧ ಕಾಯಿಲೆಗಳು, ಎಲ್ಲವಕ್ಕೂ ಕೂಡ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಸೊ ಇದು ನೀವು ಒಂದು ಪಾಟಲ್ಲಿ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ನಿಮಗೆ ವರ್ಷ ಪೂರ್ತಿ ತಿನ್ನೋಷ್ಟು ಸೊಪ್ಪು ಸಿಗತ್ತೆ. ಸೊ ನಮ್ಗೆ ಆಹಾರವೇ ಔಷಧಿಗಳಾಗಬೇಕು ಅಂತೇಳಿ ಇದನ್ನು ವಿಶೇಷವಾಗಿ ಔಷಧಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಷಾಯ ಮಾಡ್ತಾ ಇದ್ದಾರೆ, ಲೇಹಿ ಏನೇನೋ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ನೀವು ಮಾಮೂಲಿ ಸಾಂಬಾರು ಮಾಡ್ತೀರಲ್ಲ, ನೀವು ಮಶಪ್ ಮಾಡಿ, ಬಸ್ಸಾರು ಮಾಡಿ, ಅಥವಾ ಉಳ್ಸಪ್ ಮಾಡಿ, ಯಾವುದೇ ಸೊಪ್ಪಿನ ಸಾಂಬಾರು ಮಾಡಿ, ಆ ಸೊಪ್ಪಿನ ಸಾಂಬಾರು ಒಳಗಡೆ ಇದನ್ನೊಂದು ಇಡಿ ಹಾಕ್ಕೊಳ್ಳಿ. ಅಥವಾ ತರಕಾರಿ ಸಾಂಬಾರನ್ನೇ ಮಾಡ್ತೀರಾ, ಆ ತರಕಾರಿ ಸಾಂಬಾರು ಒಳಗಡೆ ಇದನ್ನು ಸೊಪ್ಪು ಹಾಕಿ. ಆಹಾರದ ಮೂಲಕನೇ ನಮಗೆ ಔಷಧಿ ಒಳಗೆ ಸೇರಬೇಕಿದೆ. ಔಷಧಿ ಅಂತ ತಗೊಳ್ಳೇಬಾರ್ದು ನಾವು ಯಾವುದನ್ನು. ಇದು ಪುನರ್ನವ ಅಂತ ಹೇಳಿದ್ರೆ, ಸೊ ಇದರ ಹೂವು ಇದೆಯಲ್ಲ, ಸೊ ಪಿಂಕ್ ಕಲರ್ ಈ ಥರ ಹೂವು ಬರ್ತದೆ. ಸೊ ಬೇಲಿ ಮೇಲೆ ಮತ್ತು ನೆಲದಲ್ಲಿ ತುಂಬ ಹರಳಿರುತ್ತೆ, ಹಬ್ಕಂತ ಹೋಗುತ್ತೆ ನೆಲಕ್ಕೆ. ಹೊಸ ಮಣ್ಣು ಬಿದ್ದ ಜಾಗದಲ್ಲಂತೂ ಇನ್ನೂ ಚೆನ್ನಾಗಿ ಬೆಳೀತದೆ ಇದು. ಇದೊಂದು ಅಮೂಲ್ಯವಾದ ಆಹಾರ ಇದು.